ವೆಲ್ಕಮ್ ಟು ಮೈ ಚಾನಲ್. ಐ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ. ಇವತ್ತು ಗ್ಯಾಸ್ ಸ್ಟವ್ ಬರ್ನರ್ನ ಸುಲಭವಾಗಿ ಕ್ಲೀನ್ ಮಾಡುವ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಗಲೀಜಾಗಿರುತ್ತೆ ಫ್ರೆಂಡ್ಸ್ ಅದು ಗ್ಯಾಸ್ ಸ್ಟವ್ ಬರ್ನರು. ಹಾಗಾಗಿ ಅದನ್ನು ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಮನೆ ಮದ್ದಿನಿಂದ ನಾವು ಅದನ್ನು ಕ್ಲೀನ್ ಮಾಡ್ಕೋಬೋದು. ಮೊದಲಿಗೆ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ಈ ಮಿಶ್ರಣದೊಳಗಡೆ ಸ್ವಲ್ಪ ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾವು ನಮ್ಮನೆ ಇರುವಂಥ ಗ್ಯಾಸ್ ಸ್ಟವ್ ಬರ್ನರ್ಗಳನ್ನ ಇದ್ರ ಒಳಗಡೆ ನಾವು ಅದ್ದಕ್ಕೆ ಬಿಡಬೇಕು. ಇದನ್ನು ನೈಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ನೀವೆಲ್ಲ ಕೆಲಸನೂ ಮಾಡಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೈಟ್ ಈ ರೀತಿ ಮಾಡಿ ಬೆಳಗ್ಗೆ ಎದ್ದು ತೊಳೆಯೋದ್ರಿಂದ ಬೇಗ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆದರೆ ನಾನು ಡೇನೇ ಮಾಡ್ತಾ ಇದ್ದೀನಿ. ನೋಡಿ, ಅರ್ಧ ಗಂಟೆ ಹಾಗೆ ನಾನು ಬಿಟ್ಟಿದ್ದೆ. ಬಿಟ್ಟಾದಮೇಲೆ ಅದನ್ನು ತೆಗೆದುಬಿಟ್ಟು ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಹಾರ್ಪಿಕ್ನ ಹಾಕ್ತಾ ಇದ್ದೀನಿ. ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಬರೀ ಹಾರ್ಪಿಕಲ್ಲೂ ಕೂಡ ಕ್ಲೀನ್ ಮಾಡ್ಬೋದು. ಆದರೆ ಹುಣಸೆ ಹಣ್ಣಿನಿಂದ ಹಾರ್ಪಿಕ್ಕಿನಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಹಾರ್ಪಿಕ್ ಹಾಕಾದ್ಮೇಲೆ ಒಂದು 1/4 ಗಂಟೆ ಹಾಗೆ ಬಿಟ್ಟಾದಮೇಲೆ ಅದನ್ನು ನೆಕ್ಸ್ಟು ಹಲ್ಲು ಬ್ರಷ್ ವೇಸ್ಟ್ ಇರುತ್ತಲ್ವ ಅದನ್ನು ತೊಗೊಂಡು ನೀಟಾಗಿ ಇದನ್ನು ಕ್ಲೀನ್ ಮಾಡಬೇಕು. ಎಷ್ಟು ಬೇಗ ಕೊಳೆ ಹೋಗುತ್ತೆ ಅಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದನ್ನೆಲ್ಲ ತೊಳೆದಾದ್ಮೇಲೆ ತಕ್ಷಣವೇ ಸ್ಟವ್ ಹಚ್ಚಕ್ಕೆ ಹೋಗಬೇಡಿ. ಇದನ್ನು ಎರಡನ್ನೂ ಕೂಡ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಇದನ್ನು ಸ್ಟವ್ನ ಹಚ್ಚಿ ಒಲೆನ ತುಂಬ ಚೆನ್ನಾಗಿ ಉರಿಯುತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಜಿರಳೆಗಳಾಗಲಿ ಡಸ್ಟ್ ಇರಲಿ ಏನಾದರೂ ಒಳಗಡೆ ಸೇರ್ಕೊಂಡಿದ್ರೆ ಎಲ್ಲ ಕೂಡ ತುಂಬ ಕ್ಲಿಯರಾಗಿ ನೀಟಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.